ನಾಳೆಗೆ ಒಂದು ಸ್ವಲ್ಪ ಸಂತಿ ತರಬೇಕ್ರಿ, ಬರ್ದಿಟ್ಟಿನಿ, ಹೋಗಿ ತೊಗೊಂಬರ್ತೀರಿ? ಅಲ್ಲೋ ನಾಳೆ ಏಕಾದಶಿ ಅದ, ಏನು ಊಟ ಮಾಡ್ತೀವಿ? ಉಪವಾಸ ಇರ್ತೀವಿ, ಎದಕ್ಕೆ ಬೇಕು ಸಂತಿ? ಮಂದಿ ಹೆಂಗ ನೀವು ಕಟ್ಟು ಉಪವಾಸ ಮಾಡ್ತೀರೇನು? ಏನಾರ ಸಂತಿ ತರಲಿಲ್ಲ ನಡೀತದ? ಕೂಡ್ ಬರ್ರಿ, ಹೇಳ್ತೀನಿ ಲಿಸ್ಟ್. ಏಕಾದಶಿ ಸಂತಿ ತರದನೆ ಲಿಸ್ಟ್ ಹೇಳ್ತೀನಿ ಅಂತ, ಕೂಡ್ ಬರ್ರಿ. ಹೇಳಪ್ಪ, ಅಂತ ದಿನದ ಏಕಾದಶಿ ಸಂತಿ ಬರ್ದಿಟ್ಟಿನ ಲಿಸ್ಟು ಓದಿ ಹೇಳ್ತೀನಿ ನೋಡು. 2 ಕಿಲೋ ಅವಲಕ್ಕಿ, 1 ಕಿಲೋ ಶೇಂಗಾ, 1 ಕಿಲೋ ಪುಟಾಣಿ, 1 ಕಿಲೋ ಬೆಲ್ಲ, 1 ಚೀಲ ಚುರುಮುರಿ, 1 ಕಿಲೋ ಸಾಬುದಾಣಿ. ಚಲೋ ತರ್ಬೇಕಾರಿ, ರೊಕ್ಕ ಹೋದ್ರೆ ಹೋಗ್ಲಕ್ಕ ಒಂದು ಸ್ವಲ್ಪ ಚಲೋ ನೋಡಿ ತೊಗೊಂಡು ಬರ್ರಿ. ಅಂಥವಿಂಥ ತರ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಹಾಗೆ ಒಂದು ಸ್ವಲ್ಪ ಹಣ್ಣುಗಳನ್ನು ತರಬೇಕು. ಇದ್ರಾಗೇನು ಬರ್ದಿಲ್ಲ, ಗೊತ್ತಾಗ್ತದಲ್ಲ ನಿಮಗೆ. 1 ಡಜನ್ ಬಾಳೆಹಣ್ಣು ತೊಗೋರಿ, ಒಂದು ಸ್ವಲ್ಪ ಆ್ಯಪಲ್ ತೊಗೋರಿ, ಒಂದು ಬಾಕ್ಸ್ ಮಾವಿನ ಹಣ್ಣು ತೊಗೋರಿ. ಏನೇನು ಹಣ್ಣು ಬೇಕಲ್ಲ ಕಾಣಿಸಿದ್ವು ಎಲ್ಲ ಕಣ್ಣಿಗೆ ಕಂಡು ಒಂದಿಷ್ಟು ಹಣ್ಣುಗಳು ತೊಗೊಂಬರ್ರಿ. ಹಂಗೆ ಹಿಂಗೆ ಚಲೋ ಚಲೋ ಅಂತೇಳಿ ಬರೀ ಒಟ್ಟಿಗೆ ಹಾಕಿನೇ 4 ಎಕರೆ ಕಳಿಸಿದಂಗೆ ಆಯಿತು. ಏಕಾದಶಿ ದ್ವಾದಶಿಗೆ ಹಿಂಗಾದ್ರೆ ಹಬ್ಬ ಉಣಿವಿ ಹೆಂಗೆ ಅಂತೀನಪ್ಪ. ಹಿಂಗಾದ್ರೆ ಏನಂದ್ರಿ? ಏನೋ ಅನ್ಲಿಕತ್ತಿರಲ್ಲ? ಏನಿಲ್ಲ ಚಲೋ ಚಲೋ ನೋಡೇ ತೊಗೊಂಬರ್ತೀನಿ ಹೇಳಪ್ಪ ಅಂದೆ. ಹಂಗೆ ಹಣ್ಣುಗಳನ್ನು ಜವರಿ ತರ್ತೀನಿ ಅಂತ. ಅಲ್ಲೋ ಇಷ್ಟುದ್ದು ಸಂತೆಲಿ ಇಷ್ಟು ಹೇಳಿದ್ರೆ ಏನು ಮಾಡ್ಬೇಕಪ್ಪ ಅಂತೀನಿ ನಾನು ಏಕಾದಶಿಗೆ. ನಾ ಒಬ್ಬಕ್ಕೆ ತಿಂತೀನೇನ್ರಿ ಎಲ್ಲ? ಒಬ್ಬಕ್ಕೆ ತಿಂದಂಗೆ ಮಾಡ್ತಿರಲ್ಲ. ನಿಮಗೆ ಮುಂಜಾನೆ ಎದ್ದಗನೆ ಏಕಾದಶಿ ದಿನ ಮುದ್ದಾಮ್ ಇವಳಾಗಿರಂಗಿಲ್ಲ, ಹಸಿವಾಗ್ಯದ ಅಂತ ನಿಂದಿರ್ತೀರಿ. ಏನರ ತಿಂದ ಚಹಾ ಕುಡಿತೀರಿ, ಮತ್ತು ನನ್ನ ಮೇಲೆ ಬರ್ತೀರೇನ? ಬಿಡ್ರಿ, ನನಗೇನಾಗಬೇಕಾಗ್ಯದ? ನಾ ತೀರ್ತಿನ ಮೇಲೆ ಇರ್ತೀನಿ. ನಿಮಗೆ ಸಂಬಂಧನೇ ತರಿಸೋದು ಇಷ್ಟೆಲ್ಲ ಸಂತಿ. ನನ್ನ ಸಂಬಂಧ ತರಿಸ್ತಿದಿ? ಹಂಗಂದ್ರೆ ಬೇಡ ಬಿಡು ಮರೆ, ನನಗೆ ಬೇಕೇ ಆಗಿಲ್ಲೇನು. ನಾನು ಉಪವಾಸನೇ ಇರ್ತೀನಿ ನಾಳೆಗೆ. ಅಲ್ರಿ, ಮನ್ಯಾಗ ಎಲ್ಲರಿಗೆ ಬೇಕಾಗ್ತದಿಲ್ಲ. ಮತ್ತೆ ಹಿಂಗಂದ್ರೆ ಇಷ್ಟುದ್ದು ಸಂತಿ ಲಿಸ್ಟ್ ಕೊಡ್ತೀವಿ ಅಂದ್ರೆ ಹೆಂಗೆ ಹೇಳೋ? ಮನೆ ಅಂದಿನ ಸಂತಿ ತರಬೇಕ್ರಿ. ಮತ್ತು ಭಾರಿಪ್ಪ ನೀವು. ಸುಮ್ ತೊಗೊಂಬರ್ರಿ ಹೋಗಿ. ಹಾಗೆ ಒಂದು ಹಿಂಗಿನ ಡಬ್ಬಿ ಒಂದು ತೊಗೊಂಬರ್ರಿ, ಪುಡಿ ಹಿಂಗೆ ತೊಗೊಂಬರ್ರಿ. ಆಯ್ತು. ಅಲ್ಲ ನಾಳೆ ಅದಲ್ಲ ಏಕಾದಶಿನ, ನಾಳೆ ಮುಂಜಾನೆ ವಾಕಿಂಗ್ ಹೋಗಿ ಬರ್ತಿರ್ತೀನಲ್ಲ, ಅವಾಗ ತೊಗೊಂಬರ್ತೀನಿ ತಗೋ ಎಲ್ಲ. ಅಲ್ರಿ, ನೀವು ವಾಕಿಂಗ್ ಹೋಗಿ ಬರಾಗ ಅಂಗಡಿ ತೆಗ್ದಿರ್ತಾವ, ನೀವೇ ಹೇಳ್ಬಿಡ್ರಿ. ಬಂದಗನೆ ಏನಾರು ಹಾಕಿ ಅಂತೀರಿ. ಇವತ್ತು ಒಂಚೂರು ತೊಂದ್ರೆ ಅಂದ್ರೆ ಅವಲಕ್ಕಿ ಹೆಚ್ಚಿಡ್ತೀನಿ, ಮುಂಜಾನೆದಗನೆ ತಿಂದು ಚಹಾ ಕುಡಿಲಿಕ್ಕೆ ಬರ್ತದೆ ನಿಮಗೆ. ಅದಕ್ಕೆ ಆಯ್ತಳಪ್ಪ, ನೀ ಬಿಡಂಗೆ ಇಲ್ಲ. ನಿಂದ ನೀ ಸಾಧಿಸಿ ಕೊಟ್ಟೆ. ಇವತ್ತು ತರ್ಬೇಕಂದ್ರೆ ತರ್ಬೇಕು ನಿನಗೆ ಸಂತಿ. ಮತ್ತೆ ಬೇಕಾಗಿರ್ತದ ತೊಗೊಂಬ ಅಂತ ಹೇಳ್ತೀನಿ. ನೋಡ್ರಿ, ನಾನು ಬರ್ತೀನಿ. ಒಂದು ಸ್ವಲ್ಪ ಬಜಾರ್ಗೆ ಬರ್ಬೇಕಾಗ್ಯದ. ನಾನು ಕಾಯಿಪಲ್ಯ ತೊಗೊಂಬರೋದು ನಿಮ್ಗೆ ಗೊತ್ತಾಗಂಗಿಲ್ಲ. ಕಾಯಿಪಲ್ಯ ಹಣ್ಣುಗಳು ನಾ ತಗೋತಿರ್ತೀನಿ, ನೀವು ಸಂತಿ ತೊಗೊಂಬಿಡಕಂತೀರಂತ. ಕಾಯಿಪಲ್ಯ ಅಂತೇಳಿ ನೆವ ಮಾಡ್ಕೊಂಡು ಬರೋಕೀಗ. ನಾಳೆ ಏಕಾದಶಿ ಉಪವಾಸ ಇರ್ತದ. ಇವತ್ತ ಏನಾರ ಕಮ್ಮೂರು ದಿನಸ ಹೊಡಿಬೇಕನ್ನೇಕೆನ. ಬಾಯಿ ಕೆಟ್ಟದ, ಬರ್ತೀನಿ ರೀ ಏನ್ರ ತಿನ್ಸ್ಕೊಂಬರ್ರಿ ಅಂತ ಹೇಳಲ್ಲ. ಹಂಗೆ ಕಾಯಿಪಲ್ಯ ನೆವ ಹೇಳ್ತಿದ್ದಿ. ಹೆಸರಿಗೆ ಮಾತ್ರ ಕಾಯಿಪಲ್ಯಕ್ಕೆ ಹೋಗ್ತೀನಿ ಅನ್ನೋದು. ಅಲ್ಲಿ ಹೋಗಿಂದ ವಡಪಾವ್ ತಿನ್ನಮ್ರಿ, ಗೋಬಿ ಮಂಚೂರಿ ತಿನ್ನಮ್ರಿ, ಅದು ತಿನ್ನಮ್ರಿ, ಇದು ತಿನ್ನಮ್ರಿ ಅಂತೇಳಿ ಸೀದಾ ಚಾಟ್ಸ್ ಅಂಗಡಿ ಕಡೆನೇ ಜಗ್ತಿರ್ತದ ನಿನ್ನ ಮನಸ್ಸು. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನನಗೇನು ಅಂದ್ರೆ ಕಾಯಿಪಲ್ಯಕ್ಕೆ ಬರ್ತೀನಿ ಅಂದಗನೆ ಬರೀ ತಿನ್ಲಿಕ್ಕೆ ಬರ್ತೀನಿ ಅಂತಾನೆ ಡಿಸೈಡ್ ಮಾಡಿಬಿಟ್ರೆ ನೀವು? ನಾ ಅನ್ನಂಗೆ ಲೋ ಮಾರಾಯ, ಮಕ್ಳು ಅಂತಾವ ಕೇಳ್ಬೇಕಂದ್ರೆ. ನಿನ್ನ ಮನೆ ಕಾಯಿಪಲ್ಯಕ್ಕೆ ಬರ್ತೀನಿ ಅಂದಿಲ್ಲ ಹೋದ್ವಾರ. ಪಪ್ಪ ಮಮ್ಮಿಗೆ ನಾಷ್ಟ ಮಾಡ್ಬೇಕನ್ನಂಗಾಗ್ಯದ, ಅದಕ್ಕೆ ಹೊರಗೆ ಬರ್ತೀನಿ ಅಂತ ನೋಡಿ ಕಾಯಿಪಲ್ಯಕ್ಕೆ ಅಂತ ಅಂದ್ಬಿಟ್ರೆ ಹುಡುಗರು. ಕೇಳ್ಬೇಕಂದ್ರೆ ಹುಡುಗರಿಗೆ ನೀವು ಮಾತಾಡಿದಕ್ಕೆ ಅವ್ರು ಮಾತಾಡ್ತಾರೆ. ಮತ್ತೆ ಬರೀ ಅಸಹ್ಯ ಮಾಡೋದು ಆಯ್ತು ನಿಮ್ಮದಂತ್ರೂ. ಬರಂಗಿಲ್ಲ ತಗೋ ನಾ ಕಾಯಿಪಲ್ಯಕ್ಕೆ. ನೀವೇ ಹೋಗಿ ಬರ್ರಿ. ಒಟ್ಟ ಬರಂಗಿಲ್ಲ ಏನು ಮುಂದೆ ನಿಮ್ಮ ಜೊತೆ ನಾಟಕ ಮಾಡಬೇಡ. ನಡಿ ಹೋಗಿ ಬರಮಂತ. ನಾ ಬರಂಗಿಲ್ಲ ಅಂದಿನಿಲ್ಲ, ಒಟ್ಟ ಬರಂಗಿಲ್ಲ ಬರಂಗಿಲ್ಲ. ಬಾರೋ ಮಾರಾಯ, ತಯಾರಾಗಿದ್ದಿ ಈಗ, ಬಾ ಹೋಗಿ ಬರಮಂತ. ಇನ್ನೊಂದ್ಸಲ ಅನ್ನಂಗ್ಲ ಕೊಟ್ಟ ಬರಕಂತೆ ಬಾ, ನೀ ಏನು ವಿಚಾರ ಮಾಡಬೇಡ. ಈಗ ಮತ್ತೆ ಅಂತಾರೆ ನೋಡಂಗೆ. ಸುಮ್ಮಂದಿನ ಹೇಳ, ಜಲ್ದಿ ತಯಾರಾಗಿ ಬಾ. ಅದು ಪೇಪರ್ ಲಿಸ್ಟ್ ನಾ ಇಟ್ಕೋತೀನಿ. ನೀ ಚೀಲಾಗಿಲ್ಲ ತೊಗೊಂಬೋಗಿ, ಹೋಗಿ ಒಳಗೆ ಹೋಗಿ. ತಗೋರಿ, ಕಳಿಬೇಡ್ರಿ ಲಿಸ್ಟು. ನಾ ಹೋಗಿ ಚೀಲ ತೊಗೊಂಬರ್ತೀನಿ ಅಂತ. ನಮಸ್ಕಾರ ರೀ ಸರ. ಇಲ್ಲೇ ಗಂಡ ಹೆಂಡತಿ ಹೊರಗೆ ಹೊಂಟಂಗೆ ಕಾಣಿಸ್ತದ. ತಯಾರಾಗಿ ಬಾ ಅನ್ಲಿಕತ್ತಿದ್ರಿ. ನಮಸ್ಕಾರ, ಬರ್ರಿ. ಏನಿಲ್ರಿ, ಕಾಯಿಪಲ್ಯಕ್ಕೆ ಹೋಗ್ಬರಂ ಬಜಾರ್ಗೆ ಅನ್ಲರಿ, ಅದಕ್ಕೆ ತಯಾರಾಗಿ ಬಾ ಹೋಗ್ಬರಮ್ಮ ಅಂತ ಹೇಳಿಕತ್ತಿದ್ದೀರಿ. ಹೌದ್ರಿ? ಓ ಬರ್ರಿ. ಹಂಗೆ ನನಗೆ 1-2 ಸಾಮಾನು ತಂದು ಕೊಡ್ತಿತ್ತು, ತಂದು ಕೊಡ್ತೀರೇನ್ರಿ? ಹೇಳ್ರಿ, ತರ್ತೀನಿ. ಅದ್ರಾಗೇನದ ಮಾರಾಯಿಂದು. ನಾವೆಲ್ಲರ ಹೊರಗೆ ಹೊಂಟಿದ್ದೀವಿ ಅಂದ್ರೆ ಏನು ಭಾಳ ಏನಿಲ್ರಿ. 1 ಸೂಡು ಮೆಂತ್ಯ ಪಲ್ಯ, 1 ಸೂಡು ಕೊತ್ತಂಬರಿ, 20 ರೂಪಾಯಿದಲ್ಲ, 1 ಕಿಲೋ ಟೊಮೆಟೊ, 1 ಕಿಲೋ ಬೆಂಡೆಕಾಯಿ, ಒಂದು ಅರ್ಧ ಕಿಲೋ ಹಸಿಮೆಣಸಿನ್ಕಾಯಿ, ಅರ್ಧ ಕಿಲೋ ಹಾಗಲಕಾಯಿ, ಒಂದು ಅರ್ಧ kg ಬೀನ್ಸು, ಒಂದು 20 ರೂಪಾಯಿದು ಹಸಿ ಬಟಾಣಿ. ಅಷ್ಟೇ ತಂದು ಬಿಡ್ಬೇಕು ನೋಡ್ರಿ, ಮತ್ತೇನು ಬೇಡ. ಇವನು 2 ಸಾಮಾನು ಅಂತೇಳಿ 1 ವಾರಕ್ಕೆ ಆಗೋದಷ್ಟು ಕಾಯಿಪಲ್ಯ ಹೇಳಕತ್ತೇನಲ್ಲ. ಸುಮ್ಮನೆ ನಾವೇ ಕ್ಯಾನ್ಸಲ್ ಮಾಡಿಬಿಡಮ್ಮ. ಏನು ಹೋಗೋದು? ನಮಗೆ ತರಕ್ಕೆ ವಜ್ಜಾಗಿರ್ತದ ಇವನೊಂದು ಅಂದಂಗೆ. ಸರ ಇನ್ನೊಂದು ಮಾಡ್ತಿದ್ದೆ ರೀ, 1-2 kg ಅವಲಕ್ಕಿ ಒಂದು ತಂದುಬಿಡ್ರಿ. ನಾಳೆ ಏಕಾದಶಿ ಅದ ಹೇಳಿದ್ಲಿ ನಮ್ಮ ಮನೆಗೆ. ಹೌದ್ರಿ? ನಾ ಸಂತಿಗೆ ಹೊಂಟಿಲ್ರಿ ಸರ, ಸುಮ್ಮ ಅಂದೆ ರೀ. ಇವು ನಮ್ಮ ದೋಸ್ತರ ಬಲ್ಲಿ ಭೇಟಿಯಾಗ್ಲಿಕ್ಕೆ ಹೊಂಟಿದ್ದೀವಿ ರೀ. ನಿಮ್ಮ ಮುಂದೆ ಸುಮ್ಮ ಬಜಾರ್ಗೆ ಅಂತ ಹೇಳಿದೆ ರೀ. ನಾ ಎಲ್ಲಿ ಸಂತಿಗೆ ಹೋಗ್ಲಿ ರೀ, ನಮ್ಮ ಮನೇನೆ ತಂದುಬಿಟ್ಟಿನಿ ಎಲ್ಲ. ಏನೂ ಇಲ್ರಿ ನಾನು ತರೋದು. ಹೌದ್ರಿ? ಹೋಗಿದ್ರೆ ಚಲೋ ಆತೈತೆ ನೋಡ್ರಿ. ಹಂಗಂದ್ರೆ ನಾನು ಒಂದು ಸ್ವಲ್ಪ ಅಲ್ತಾನ ಗಾಡಿ ಮೇಲೆ ಬಿಡ್ತೀರೇನ್ರಿ? ಹಂಗೆ ನಾನು ತೊಗೊಂಬಂದ್ಬಿಡ್ತೀನಿ, ಬರೋ ಮುಂದಾಗ ಆಟೋಕ್ಕೆ ಬರ್ತೀನಿ. ಎಲ್ಲಿ ಯಾವ್ಲಿ ತಲೆ ಮೇಲೆ ಕುಡ್ಸ್ಕೊಂಡು ಹೋಗ್ಲೇನು? ಗಂಡ ಹೆಂಡತಿ ಓದ್ತೀವಿ ಅಂತ ಹೇಳ್ತೀನಿ, ಮತ್ತೆ ನಾನು ಕರ್ಕೊಂಡು ಹೋಗ್ರಿ ಅಂತ ನೋಡಿ. ಏನ ಅಂದ್ರಲ್ರಿ? ಏನಿಲ್ರಿ, ಈಕಿ ನಾನು ಹೊಂಟಿದ್ದೀವಲ್ರಿ, ಗಾಡಿ 2 ವೀಲರ್ ಅದಲ್ರಿ, ಇಬ್ಬರೇ ಕೂಡ್ಬೇಕು. ನಿಮ್ಮನ್ನ ಹೆಂಗೆ ಕರ್ಕೊಂಡು ಹೋಗ್ಲಿ ಅಂತ ವಿಚಾರ ಮಾಡ್ಲಿಕ್ಕೆ. ಹೌದ್ರಿ? ಆಯ್ತು ಬಿಡ್ರಿ. ಸ್ವಲ್ಪ ಅಲ್ತಾನ ಗಾಂಚಿ ಹೋಗ್ತಾನೆ ಬಿಟ್ಟು ಬರ್ತೀರೇನ್ರಿ ನನ್ನ ಹೋಯ್ತು? ಮಾರಾಯ ಕೂತು ಬಿಟ್ಟಿಲ್ಲ, ಮಾತಿದ್ರೆ ಸಾಕು ನೋಡಿ. ಈಗಿಗೆ ಚೀಲ ತೊಗೊಂಬಂದಿನಿಲ್ಲ, ಹೋಗಿ ತೊಗೊಂಬೋಗು. ಮೊದ್ಲೇ ಗಾಡಿಯಾಗ ಪೆಟ್ರೋಲ್ ಇಲ್ಲ, ಹಾಕ್ಸ್ಕೊಂಡು ಹೋಗ್ಬೇಕು ಈಗ. ಸರ ನಾ ಬರ್ತೀನಿ ರೀ, ಆಮೇಲೆ ಭೇಟಿಯಾಗಮ್ ತಗೋರಿ. ಯಾಕ ನೀವು ಗರಮ್ ಆದಂಗೆ ಕಾಣ್ತೀರಿ ಭಾಳ. ಇಲ್ಲಿಂದ ರೀ ಸರ್, ಬಿಟ್ಟು ಬರ್ತೀನಿ ಹೋಗಿ. ಅದು ಏನಾಗ್ಯದ್ರಿ, ಮುಂಜಾನೆ ನಮ್ಮ ದೋಸ್ತ ಗಾಡಿ ಒಯ್ದಾನಲ್ರಿ,
ಪೆಟ್ರೋಲ್ ಹಾಕ್ಸ್ಲಾರ ತಂದು ಗಾಡಿ ಹಚ್ಚಿಬಿಟ್ಟನ್ರಿ ಹಂಗೆ. ಒಟ್ಟು ಹರಾಮಿನೇ ತಿನ್ಬೇಕಂತ ನೋಡ್ರಿ ಮಂದಿ. ಹೌದೌದ್ರಿ, ಹಂಗೆ ಇರ್ತಾರ್ರಿ. ನಾ ಬರ್ತೀನಿ ರೀ ಸರ್, ಆಮೇಲೆ ಭೇಟಿ ಆಯ್ತು ಹೇಳ್ರಿ ನಿಮಗೆಲ್ಲ. ಹೋಗ್ಬರ್ತೀರಿ ಹಂಗಂದ್ರೆ? ಆಯ್ತಾಯ್ತು, ಹೋಗ್ಬರ್ರಿ. ಮಾರಾಯಂದು ಕಿರಿಕಿರಿ ಎಲ್ಲದಕ್ಕೂ ನಂದೊಂದು ಇರ್ಲಿ ಅಂತ ಬಂದಾಗ್ಬಿಡ್ತಾನೆ. ಹಂಗಂದ್ರೆ ಏನು ತಿಳ್ಕೊಳಕಿಲ್ರಿ ಪಾಪ ಅವನ. ನಿಮ್ಮ ಅವ್ರದ್ದಾಗ ಹಂಗೆ ಸಿಟ್ಟು ಮಾಡೋದ? ಸುಮ್ ಕೊಡೋ ಮಾರಾಯ, ನಿನಗೇನು ಗೊತ್ತದ ಯಾರ ಜೊತೆ ಹೆಂಗಿರ್ಬೇಕನ್ನ ನನಗೆಲ್ಲ ಗೊತ್ತದ. ಹೋಗಿ ನೀ ಚೀಲ ತೊಗೊಂಬೋಗಿ ಹೋಗು ಬಜಾರ್ಗೆ. ರೀ ಮೊದಲು ಹಣ್ಣು ತೊಗೊಂಡು ಹೋಗಮಂತ. ಹಣ್ಣು ತೊಗೊಂಡು ನಾ ಆ ಕಡೆ ಕಾಯಿಪಲ್ಯಕ್ಕೆ ಹೋಗ್ತೀನಿ, ನೀವು ಈ ಕಡೆ ಸಂತಿ ತರಕಂತ ಕಿರಾಣಿ ಅಂಗಡಿಗೆ ಹೋಗಿ ಹಂಗೆ ಫಸ್ಟ್ ಅಲ್ಲೊಂದು ವಡಾಪಾವ್ ತಿಂದು ಬರ ಮಾರಿ, ರುಚಿ ಮಾಡ್ತಾನಲ್ಲಿ. ಚಲೋ ಆಯ್ತಪ್ಪ ಈಕೆಂದು ಇಳನೇ ಸುರುನೇ ನೋಡು. ಒಟ್ಟ ಏನಾರ ಒಂದು ತಿಂದ ಮುಂದಿನ ಕೆಲಸ ಮಾಡಮಂತಾಳ. ಮತ್ತು ನೀ ಕಮ್ಮೂರು ದಿನ ತಿನ್ಲಿಕ್ಕೆ ಬಂದಿ ಅಂದಾಗ ಎಷ್ಟು ಸಿಟಿಗಿರ್ತಲ್ಲ ಮನ್ಯಾಗ. ನೀ ಬಂದಿದ್ದು ಅದಕ್ಕೆ ನನಗೇನು ಗೊತ್ತಿಲ್ಲ. ನಾನು ಅಂಥವೆಲ್ಲ ತಿನ್ಸಂಗಿಲ್ಲ. ವಡಾಪಾವ್ ಗಿಡಾಪಾವು ಸೀದಾ ಹೋಟೆಲ್ಗೆ ಹೋಗಮಂತ ಒಂದು ಮಸಾಲೆ ದೋಸೆ ತಿಂದು ಹೋಗಂತೆ ಅಂತ. ಬರೀ ಹಿಂಗೆ ಮಾಡ್ತೀರಿ ನೋಡ್ರಿ. ನನಗೆ ಏನು ಇಷ್ಟ ಆಗ್ತದೆ ಅದನ್ನು ಕೊಡ್ಸಂಗೇ ಇಲ್ಲ. ಸೀದಾ ಹೋಟೆಲ್ ಕರ್ಕೊಂಡು ಹೋಗೋದು, ಬರೀ ದೋಸೆ ತಿನ್ನು, ಇಡ್ಲಿ ತಿನ್ನು. ನಮ್ಗೆ ಅಂಥವೆಲ್ಲ ಇಷ್ಟ ಆಗಂಗಿಲ್ಲ. ನಮ್ಗೆ ಗೊತ್ತು ಗಡ್ಯಾಗ ಗೋಬಿ ಮಂಚೂರಿ, ವಡಾಪಾವು, ದಾಬೇಲಿ, ಪಾವ್ ಬಜಿ ಇಂಥವು ಇಷ್ಟ ನನಗೆ. ಹೆಂಗೆ ಕೇಳ್ತಾವಳು ವೆರೈಟಿ ವೆರೈಟಿ ತಿನ್ಸ. ನಿಮ್ಮದು ಬಿಟ್ಟು ಏನು ಮಾಡ್ತೀರಿ ಹೊತ್ತು ಕಡೆ ತಿನ್ನೋದು? ಮತ್ತೇನಂತೀರಪ್ಪ, ದಂಪತಿಗಳು ಜೋಡಿಯಾಗಿ ಬಜಾರ್ಗೆ ಬಂದ್ಬಿಟ್ರಿ, ಏನು ಜೋರದನ ಸಂತಿ? ಹಂಗೇನಿಲ್ರಿ, ಬರ್ರಿ ಸುಮ್ಮ ಕಾಯಿಪಲ್ಲೆ ತೊಗೊಳಮು, ಹಣ್ಣು ತೊಗೊಳೋದು ಇತ್ತರಿ, ಅದಕ್ಕೆ ಬಂದಿದ್ವಿ. ನಾಳೆ ಏಕಾದಶಿ ಅಲ್ರಿ, ಅವಲಕ್ಕಿ ಶೇಂಗಾ ಇಂಥವೆಲ್ಲ ತೊಗೊಳೋದು ಅಂದಿಲ್ಲ. ಒಂಚೂರು ಹಣ್ಣು ಕಾಯಿಪಲ್ಲೆ ತೊಗೋತೀನಿ ರೀ ಅಂತೇಳಿ ಆಕಿನೂ ಬಂದು, ಹಂಗಾಗಿ ಇಬ್ರು ಕೂಡಿ ಬಂದೀವಿ ನೋಡ್ರಿ. ಹೌದ್ರಿ, ನಾವು ಅದಕ್ಕೆ ಬಂದೀವಿ ನೋಡ್ರಿ. ನಮಗೂ ಒಂದಿಷ್ಟು ಲಿಸ್ಟ್ ಕೊಟ್ಟು ಕಳ್ಸ್ಯಾರ, ಹಣ್ಣು ಹಂಪಲ ಕಾಯಿಪಲ್ಲೆ. ನಾವು ಅವಲಕ್ಕಿ ಚುರುಮುರಿ ತಿನ್ನಂಗಿಲ್ಲ ಬಿಡ್ರಿ. ನೀವು ತಿಂತೀರೇನ್ರಿ ಏಕಾದಶಿ ದಿನ ಅವಲಕ್ಕಿ ಚುರುಮುರಿ? ನಡೀತದೇನ್ರಿ? ನಡೀತದ್ರಿ. ನಾವು ಮೊದ್ಲಿಂದ ತಿನ್ಕೋತ ಬಂದೀವಲ್ರಿ, ಹಂಗಾಗಿ ಇದು ಅದ. ಮತ್ತು ನೀವು ಅವಲಕ್ಕಿ ಚುರುಮುರಿ ತಿನ್ಲಿಲ್ಲ ಅಂದ್ರೆ ಏನು ತಿಂತೀರಿ ಏಕಾದಶಿ ದಿನ? ನಾವು ಒರೆದಕ್ಕಿ ಸಾಬುದಾಣಿ ಯೂಸ್ ಮಾಡ್ತೀವಲ್ರಿ. ಒರೆದಕ್ಕಿ ಅನ್ನ ಸಾರು, ಶೇಂಗಾ ಸಾರು ತಿನ್ಬೋದು. ಆಮೇಲೆ ಸಾಬುದಾಣಿ ಕೇಸ್ ಮಾಡ್ಕೊಂಡು ತಿಂತೀವ್ರಿ, ಸಾಬುದಾಣಿ ಪಾಯಸ ಕುಡಿತೀವಿ, ಹಣ್ಣುಗಳು ತಿಂತೀವಿ. ಆದ್ರೆ ಅವಲಕ್ಕಿ ಚುರುಮುರಿ ತಿನ್ನಂಗಿಲ್ರಿ ನಾವು. ಹೌದೌದ್ರಿ ಅಣ್ಣ, ಒಬ್ಬೊಬ್ರು ತಿಂತಾರೆ, ಒಬ್ಬರು ತಿನ್ನಂಗಿಲ್ರಿ. ನೀವು ಏನಾರ ಅನ್ರಿ ಸರ, ನಮ್ಮ ಜೀವನ ಪೂರ್ತಿ ಬರೀ ತಿನ್ನೋದ್ರಾಗನೇ ಬಂತು ನೋಡ್ರಿ. ಅದು ತಿಂತೀವಿ, ಇದು ತಿನ್ನಂಗಿಲ್ಲ, ಇದು ತಿಂತೀವಿ, ಅದು ತಿನ್ನಂಗಿಲ್ಲ ಅನ್ನೋದ್ರಾಗ ಬಂತಲ್ರಿ. ಅದಕ್ಕಂತಾನೆ ಹೊಲ ಮನಿ ಎಲ್ಲ ಮಾರ್ಕೊಂಡ್ ಬರೋದ ನಡೆದದ್ರಿ ಹಳ್ಳ್ಯಾಗ. ಇನ್ನೊಂದು 4 ಎಕರೆ ಉಳ್ತದ್ರಿ, ಅದು ಯಾವಾಗ ಓದ್ತದನೇ ಓದ್ತದ. ಒಟ್ಟು ಮುಂಡ ಮುಚ್ಚುತನ ಸರ್ತಿ ನೋಡ್ರಿ. ಜವಾರಿದ ತಿನ್ನೋದು, ಹಣ್ಣು ತಿನ್ನೋದು, ಕಾಯಿಪಲ್ಲೆ ತಿನ್ನೋದು, ಬರೀ ಇದ್ರಾಗ ಬಂದಿವ್ರಿ ನಾವು. ಹಂಗ್ಯಾಕಂತೀರಿ? ಮತ್ತು ಮಾಡೋದ ಒಟ್ಟಿಗಲ್ರಿ. ಏನೋ ಅಂತಾರಲ್ರಿ, ಅದು ಗಾದಿನೇ ಅದ ಗೊತ್ತದಿಲ್ರಿ. ಮೊದಲ ಪಿಟೋಬಾ ಆಮೇಲೆ ಬಿಟ್ಟೋಬಾರಿ. ನಾವು ಮೊದಲ ಒಟ್ಟಿ ಬಾಕ್ರಿ ನೋಡ್ರಿ, ಬಟ್ಟಿ ಬರ್ತಿ ಆಗ್ಬೇಕ್ರಿ ನಮ್ಮದು. ಎಲ್ಲ ಮಾಡೋದು ಊಟಕ್ಕೆ ಬಿಡ್ರಿ ಸರ, ಸುಮ್ಮನೆ ಏನು ಗಳಿಸಿ ಏನು ಮಾಡೋದದ. ಹೌದೌದ್ರಿ ಸರ, ನೀವು ಅನ್ನೋದು ಒಂದೊಂದ್ಸಲ ಕರೆನೇ ಅನಿಸ್ತದ್ರಿ. ಏನು ಮೊದಲು ಆರೋಗ್ಯ ನೋಡ್ಕೋಬೇಕ್ರಿ, ಒಟ್ಟಿ ಭರ್ತಿ ಮಾಡ್ಕೋಬೇಕ್ರಿ. ಏನಾದ್ರಿ ಏನು ಗಳಿಸಿ ಏನದ್ರಿ ಜೀವನದಾಗ? ಮೊನ್ನೆ ನೋಡಿದ್ರಲ್ರಿ, ಆ ಹುಡುಗ ಕಾಲ್ ತುಳಿತಕ್ಕೆ ಬಿದ್ದು ಕಲಸ ಆದ್ನಲ್ರಿ ಬೆಂಗಳೂರಾಗ. ಅವ್ರಪ್ಪರು 100 ಕೋಟಿ ಆಸ್ತಿ ಗಳಿಸ್ಯಾರಂತ್ರಿ. ಏನು ಮಾಡ್ಬೇಕ್ರಿ? ಗುಳೆ ಆಡ್ತಾನ್ರಿ ಅವ್ರಪ್ಪ. ಹೌದು ನೋಡ್ರಿ, ಈ ಜೀವ ಯಾವಾಗ ಹೋಗ್ತದ ಅಂತ ಹೇಳಿಕ ಹಂಗಿಲ್ರಿ. ಇರುತ್ತನ ಫುಲ್ ತಿಂದು ಉಂಡು ಮಜಾ ಮಾಡ್ಬೇಕು ನೋಡ್ರಿ. ಮತ್ತು ನಮ್ದು ಹಂಗೆ ಆಗ್ಯದ್ರಿ ಸರ. ಈಗ ನೋಡ್ರಿ, ನೌಕರಿ ಇಲ್ಲ ಚಾಕ್ರಿ ಇಲ್ರಿ ನಮ್ಮದು. ಹೊಲ್ದಾಗರೆ ಮಾಡೋದಾಗಂಗಿಲ್ಲ ಕೆಲಸ. ಒಂದು 20 ಎಕರೆ ಹೊಲ ಐತ್ರಿ. ಅಷ್ಟು ಆಳ ಹಚ್ಚಿ ಕೆಲಸ ಮಾಡೋದಕ್ಕೆ ಅದು ಏನಂತಾರಲ್ಲ, ಹಾಕೋದು 2 ಪಟ್ಟು ಆದ್ರೆ ಬರೋದು 1 ಪಟ್ಟು ಹಿಂಗಾಯ್ತ್ರಿ. ನಮ್ಮಂತವ್ರಿಗೆ ಹೊಲ ಫಲ ನೀಗಂಗಿಲ್ರಿ. ಹಂಗಾಗಿ 20 ಎಕರೆದಾಗ ಒಂದು 15 ಎಕರೆ ಹೋಗ್ಬಿಟ್ಟದ್ರಿ. ಇನ್ನೊಂದು 4-5 ಎಕರೆ ಉಳ್ದಂಗೆ ಆಗ್ಯದ್ರಿ ಅಷ್ಟೇ. ಅದು ಯಾವಾಗ ಇದು ಆಗ್ತದನೆ. ಮಕ್ಕಳಾರ ಚಂದಾಗೆ ಸಾಲಿ ಕಲಿತು ಇದು ಮಾಡ್ತಾವನ ಅಂತೇಳಿ ಅಂದ್ರೆ ಅವು ಏನು ಓದ್ತಾವ್ ಬಿಡ್ರಿ. ಈಗ ಹುಡುಗರದ ಮೇಲೆ ನಂಬಿಕೆನೇ ಇಲ್ಲಾರ್ದಂಗೆ ಆಗ್ಯದ್ರಿ ಒಟ್ಟ. ಹೌದು ನೋಡ್ರಿ ಸರ, ಹೊಲ ಮನಿ ಬಿಟ್ಟು ಸಿಟಿ ಸೇರ್ಬಿಡ್ತೀವ್ರಿ ಮಕ್ಕಳು ಸಾಲಿ ಸಂಬಂಧ. ಚಂದಾಗಿ ಸಾಲಿ ಕಲ್ತ್ರ ಚಲೋ ರೀ. ಅವು ಬರೀ ಸಂತನ ಮೊಬೈಲ್ ಹಿಡಿದು ತಿಕ್ತಿರ್ತಾವ ಬಿಡ್ರಿ ಸರ. ಏನು ಈಗಿನ ಹುಡುಗರ ಮೇಲೆ ನನಗೂ ನಂಬಿಕೆ ಇಲ್ಲ ನೋಡ್ರಿಪ್ಪ. ಈಗ ಮಕ್ಕಳ ಮೇಲೆ ಅತಿ ಭರವಸೆ ಇಟ್ಕೋಬಾರ್ದು ನೋಡ್ರಿ ಸರ. ಏನು ಆ ಥರ ಆಗ್ಲಿ ಅಂತೇಳಿ ಬಿಟ್ಟು ಬಿಡುದ್ರಿ. ಮತ್ತೆ ಏನು ಮಾಡೋದು? ನಮ್ಮ ಕರ್ತವ್ಯ ನಾವು ಮಾಡೋದ್ರಿ. ಅವ್ರ ಹಣೆ ಬರ ಅವ್ರ ಸುತ್ತ. ಹೋಗ್ಲಿ ಬಿಡ್ರಿ, ಆಗುವಲ್ಲ ಹೋಗುವಲ್ಲ. ಚಹಾ ಕುಡಿಯೋಣ ಬರ್ರಿ. ಬರೀ ಏನು ಚಹಾ ಕುಡಿತೀರಿ ಸರ? ಇಡ್ಲಿ ವಡ ಹೊಡೆದ ಬಿಡಮ್ ನೋಡ್ರಿ. ಏನೋ ಅಂತಾರಲ್ಲ, ಅರ್ಧದ್ದ ಹಳ್ಳ ನಿಂತಿದ್ದ ತೀರ್ಥ. ಏನಾಗದಾಗ್ಲಿ ನಾವು ತಿಂದು ಉಂಡು ಹೋಗ್ಬಿಡುದ್ರಿ. ಬರ್ರಿ. ನೀವು ಒಬ್ಬ ಬಂದು ಜೋಡಾದ್ನ ಏನಾರು ಹೇಳಿ ನಮ್ಮ ಮನೆಯವ್ರಿಗೆ ಒತ್ತಾಯ ಮಾಡಿ ಒಟ್ಟಿಗಿನ ತಿನ್ಬೇಕು ಪುಟ್ಟಬಾತ್ನಿಂದಂದ್ರೆ ಬಂದ ಇನ್ನು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರ. ನನಗರೆ ಇಷ್ಟನೇ ಆಗಲ್ಲ ಹೋಟೆಲ್ ದೊಡ್ಡ. ಮೇಡಮ್ ಅವ್ರು ಏನೋ ವಿಚಾರ ಮಾಡ್ಲಿಕ್ಕತ್ತಾರಲ್ರಿ, ಯಾಕೆ ನಾವು ಬಂದಿದ್ದು ಇಷ್ಟ ಆಗಲಿಲ್ಲ? ನಾನು ಇಬ್ಬರೇ ಹೋಗಿ ಬಂದ್ಬಿಡ್ರಿ ಸುಮ್ಮನೆ ನಾಯಕ. ಹಂಗೇನಿಲ್ರಿ ಅಣ್ಣಾರ, ನಾನು ಕಾಯಿಪಲ್ಯಕ್ಕೆ ಹೋಗ್ಲಿ ಏನು ಫಸ್ಟ್ ಹಣ್ಣು ತೊಗೊಳ್ಳಿ ಅಂತ ವಿಚಾರ ಮಾಡ್ಲಿಕ್ಕತ್ತಿದ್ದೆ ರೀ. ನನಗೆ ನಶು ಆಗಿಲ್ರಿ, ನೀವು ಇಬ್ರು ಹೋಗಿ ಚಹಾ ಕುಡ್ಕೊಂಡು ಹೋಗ್ರಿ. ಹಂಗ್ಯಾಕೆ ನಡಿ ಹೋಗ್ಬರಮ್ಮ. ನೀನು ಒಂದು ಸ್ವಲ್ಪ ಏನಾರ ತಿನ್ನಕಂತೆ ಅಂತ. ಅಲ್ಲಿನೂ ಇರ್ತಾವ ನಡಿ, ನಿನಗೆ ಬೇಕಾದು ಚಾಟ್ಸ್, ಪಾವ್ ಬಜಿ ವಡಾಪಾವು ಎಲ್ಲ ಇರ್ತಾವಲ್ಲೇನೋ, ನಡಿ ತಿಂದು ಬರಮ್ಮಂತ. ಹುಡುಗರೇ ಒಂದು ಸ್ವಲ್ಪ ಓದೋದು ಮಾಡ್ರಿ. ಮೊಬೈಲು ಜಾಸ್ತಿ ತಿಕ್ಕದು ಬಿಟ್ಟು ಬಿಡ್ರಿ. ಹಂಗಂತ ಮತ್ತೆ ನಮ್ಮ ವಿಡಿಯೋ ನೋಡೋದು ಬಿಡ್ಬೇಡ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ನಿಮ್ಮ ಮನಸ್ಸಿಗೆ ಏನು ಅನಿಸ್ತದಲ್ಲ ಅದನ್ನು ಕಮೆಂಟ್ ಮೂಲಕ ಒಂದು 4 ಅಕ್ಷರ ಬರೆದು ಕಳಿಸ್ರಿ. ಅಂದ್ರೆ ನಮ್ಮ ಮಿಸ್ಟೇಕ್ಗಳು ನಮಗೆ ಗೊತ್ತಾಗ್ತಾವ. ಏನಿದ್ರು ಹೇಳ್ರಿ ನಿಮ್ಮ ಅನಿಸಿಕೆನ. ನಿಮ್ಮ ಕಮೆಂಟ್ ಓದೋದು ಒಂಥರ ನಮಗೆ ಖುಷಿ.
ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡಿರಿ. ನಾ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.